ಜೀವನದಲ್ಲಿ ಕೆಲವರು ಅದೃಷ್ಟಕ್ಕಾಗಿ ಕಾಯುತ್ತಾರೆ, ಇನ್ನು ಕೆಲವರು ಅವಕಾಶಕ್ಕಾಗಿ ಕಾಯುತ್ತಾರೆ. ಆದರೆ ನಿಜವಾಗಿ ಗೆಲ್ಲುವವರು ಯಾರು? ಕಾಯೋದಿಲ್ಲ, ಬದಲಾವಣೆಗೆ ಒಂದು ಹೆಜ್ಜೆ ಮುಂದೆ ಇಡುತ್ತಾರೆ. ಗೆಳೆಯ, ಇವತ್ತು ನೀನು ಯಾವ ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ. ನೀನು ಒಂದು ಸಲ ಸೋತಿರಬಹುದು, ನಿನ್ನ ಮನಸ್ಸು ಘಾಸಿಯಾಗಿರಬಹುದು, ಎಲ್ಲರೂ ನಿನ್ನನ್ನ ಕಡಿಮೆ ಅಂತ ಅಂದಾಜಿಸಿರಬಹುದು. ಆದರೆ ಕೇಳು, ಒಂದು ಸಣ್ಣ ನಿರ್ಧಾರ, ಒಂದು ಸಣ್ಣ ಹೆಜ್ಜೆ ನಿನ್ನ ಜೀವನವನ್ನ ಬದಲಿಸಬಲ್ಲದು. ಗೆಳೆಯ, ಅದು ನೀನು ಗಮನಿಸಿದ್ದೀಯಾ? ನೀರು ಅನೇಕ ದಿನಗಳ ಕಾಲ ಒಂದೇ ಜಾಗದಲ್ಲಿ ನಿಂತಿದ್ದರೆ ಅದು ದುರ್ವಾಸನೆ ಬರುತ್ತದೆ. ಆದರೆ ಪ್ರತಿದಿನ ಹರಿಯುವ ನೀರು ಸದಾ ಸ್ವಚ್ಛವಾಗಿರುತ್ತದೆ. ಅದೇ ಹರಿಯುವ ನೀರಿನಂತೆ ಜೀವನವು ಕೂಡ ಆಗಿರಬೇಕು. ಸೋಲು, ಆತಂಕ ಎಂಬ ಕಾರಣಗಳಿಂದ ನೀನು ಒಂದೇ ಜಾಗದಲ್ಲಿ ಮೌನವಾಗಿ ಕುಳಿತರೆ ಆಲಸ್ಯ, ಭಯ, ಕಾರಣಗಳು ಇವೇ ಜೀವನವನ್ನ ಆವರಿಸಿ ಬಿಡುತ್ತವೆ. ಗೆಳೆಯ, ನಿಂತವನನ್ನ ಜಗತ್ತು ಮರೆತು ಬಿಡುತ್ತದೆ, ಆದರೆ ಮುನ್ನುಗ್ಗಿ ನಡೆಯುವವನನ್ನ ಜಗತ್ತು ತಿರುಗಿ ನೋಡುತ್ತದೆ. ಇವತ್ತು ನೀನು ಬದಲಾವಣೆಯನ್ನ ಆರಿಸದಿದ್ದರೆ ನಾಳೆ ಪಶ್ಚಾತ್ತಾಪವನ್ನ ಸಹಿಸಬೇಕಾಗುತ್ತದೆ. ಕೆಲ ಜನರು ಹೀಗೆ ಯೋಚಿಸುತ್ತಾರೆ, ನನ್ನ ಜೀವನದಲ್ಲಿ ಏನಾದರೊಂದು ಪವಾಡ ನಡೆಯಲಿ, ಒಂದು ಲಕ್ಕಿ ಚಾನ್ಸ್ ಸಿಗಲಿ, ಎಲ್ಲವೂ ಸುಲಭವಾಗಿ ಆಗಲಿ, ಎಲ್ಲವೂ ಸುಲಭವಾಗಿ ನೆರವೇರಲಿ ಅಂತ. ಆದರೆ ಇಲ್ಲಿ ಸತ್ಯ ಏನು ಗೊತ್ತಾ ಗೆಳೆಯ? ನಿನ್ನ ಜೀವನವನ್ನ ಬದಲಾಯಿಸೋ ಹಕ್ಕು ನಿನ್ನ ಕೈಯಲ್ಲೇ ಇದೆ. ನಿನ್ನ ಬದಲಾವಣೆಗೆ ಯಾರು ಬರೋದಿಲ್ಲ, ಫ್ರೆಂಡ್ಸ್ ಬರೋದಿಲ್ಲ, ಸಮಾಜ ಬರೋದಿಲ್ಲ. ನಿನ್ನ ಬದಲಾವಣೆಗೆ ರೂವಾರಿ ನೀನೇ ಆಗಿರುವೆ. ಸುಮ್ಮನೆ ಇವತ್ತು ನೀನು ಕನ್ನಡಿ ಮುಂದೆ ನಿಂತು ನಿನ್ನ ಪ್ರತಿಬಿಂಬದೊಂದಿಗೆ ಮಾತನಾಡು. ನಾನು ಊಹಿಸಿದ ಜೀವನ ಇದೇನಾ? ನನ್ನ ಕನಸುಗಳು ಇಷ್ಟಕ್ಕೆ ಮಾತ್ರ ಸೀಮಿತವಾ? ನಾನು ಏನಾಗಬೇಕೆಂಬ ಕನಸು ಕಂಡಿರುವೆ? ಈ ಪ್ರಶ್ನೆ ಕೇಳಿಕೊಂಡ ದಿನದಿಂದಲೇ ನಿನ್ನ ಬದಲಾವಣೆ ಶುರುವಾಗುತ್ತದೆ. ನೋಡು, ಎತ್ತರದ ಮೆಟ್ಟಿಲುಗಳನ್ನು ಹತ್ತಬೇಕಾದರೆ ಮೊದಲ ಹೆಜ್ಜೆಯಲ್ಲಿ ಭಯ ಆಗುತ್ತದೆ. ವೇದಿಕೆಯ ಮೇಲೆ ಮೊದಲ ಬಾರಿ ಮಾತನಾಡುವಾಗ ಮೊದಲ ಮಾತಿನಲ್ಲಿ ಭಯ ಆಗುತ್ತದೆ. ಹಾಗೆ ಹೊಸ ಜೀವನ ಶುರು ಮಾಡುವಾಗ ಮೊದಲ ದಿನ ಕಷ್ಟವಾಗುತ್ತದೆ. ಆದರೆ ಇಲ್ಲಿ ಸತ್ಯವೇನೆಂದರೆ ಮೊದಲ ಹೆಜ್ಜೆ ಇಡುವ ಧೈರ್ಯವಿರುವವರೇ ಇತಿಹಾಸ ರಚಿಸುತ್ತಾರೆ. ನೀನು ಇಲ್ಲಿ ಪರ್ಫೆಕ್ಟ್ ಆಗೇ ಇರಬೇಕಾಗಿಲ್ಲ, ಮುಂದೆ ಹೆಜ್ಜೆ ಇಡುವ ಧೈರ್ಯವಿದ್ದರೆ ಸಾಕು. ನೀನು ಜೀನಿಯಸ್ ಆಗಬೇಕಿಲ್ಲ, ಕನ್ಸಿಸ್ಟೆಂಟ್ ಆಗಿದ್ದರೆ ಸಾಕು. ನೀನು ಎಲ್ಲರಿಗಿಂತ ಮುಂದೆ ಇರಬೇಕಿಲ್ಲ, ನಿನ್ನೆ ಇದ್ದಕ್ಕಿಂತ ಮುಂದೆ ಇರಬೇಕು. ಗೆಳೆಯ, ಈಗ ನನ್ನ ಈ ಒಂದು ಮಾತನ್ನ ಸರಿಯಾಗಿ ಕೇಳು. ನಿನ್ನ ಜೀವನವನ್ನ ಡಿಸ್ಟ್ರಾಯ್ ಮಾಡೋ ದೊಡ್ಡ ಶತ್ರು ಯಾರು ಅಂದ್ರೆ ಅದು ಬಡತನ ಅಲ್ಲ, ಲಕ್ ಇಲ್ಲದಿರುವುದಲ್ಲ, ಜನರ ಸಪೋರ್ಟ್ ಇಲ್ಲದಿರುವುದಲ್ಲ. ಅದು ಏನಂದ್ರೆ ನಿನ್ನ ಆಲಸ್ಯ. ನಾಳೆ ಮಾಡ್ತೀನಿ, ಇನ್ನು ಸ್ವಲ್ಪ ಟೈಮ್ ಇದೆ, ಆರಾಮಾಗಿ ಇರೋಣ. ಈ ಮೂರು ಮಾತುಗಳು ನಿನ್ನ ಕನಸುಗಳನ್ನ ಕೊಂದು ಬಿಡುತ್ತವೆ. ನೀನೇ ಒಂದು ಬಾರಿ ಯೋಚಿಸು, ಸಮಯ ಇಲ್ಲಿ ನಿನಗಾಗಿ ಕಾಯುತ್ತಾ ನಿಲ್ಲಲ್ಲ, ಅದು ಮುಂದೆ ಹೋಗುತ್ತಿರುತ್ತದೆ. ಆದರೆ ನೀನು ಮಾತ್ರ ನಿಂತ ಜಾಗದಲ್ಲಿ ನಿಂತಿದ್ದರೆ ಒಂದು ದಿನ ಜೀವನವೇ ನಿನ್ನನ್ನ ಹಿಂದೆ ತಳ್ಳಿ ಬಿಡುತ್ತದೆ. ಗೆಲುವು ಒಂದೇ ಪ್ರಯತ್ನದಲ್ಲಿ ಸಿಗೋದಿಲ್ಲ. ಪ್ರತಿದಿನದ ಎಫರ್ಟ್, ಡಿಸಿಪ್ಲಿನ್, ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ಇವೆಲ್ಲ ಸೇರಿ ಗೆಲುವಿನ ಮೆಟ್ಟಿಲಾಗುತ್ತದೆ. ಗೆಳೆಯ, ಈಗ ನೀನು ನಿರ್ಧಾರ ಮಾಡು. ಪ್ರತಿದಿನ ನೀನು ಎಷ್ಟು ಸಮಯ ಓದುತ್ತಿದ್ದೋ ಅದಕ್ಕಿಂತ 1 ಗಂಟೆ ಹೆಚ್ಚು ಓದು. ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡು. ಪ್ರತಿದಿನ ಸ್ಕಿಲ್ ಡೆವಲಪ್ ಮಾಡು. ನೆಗೆಟಿವ್ ಜನರಿಂದ ದೂರವಿರು. ಆಗ 1 ವರ್ಷದ ನಂತರ ನಿನ್ನ ಲೈಫ್ ನೋಡಿದವರು ಶಾಕ್ ಆಗ್ತಾರೆ. ಗೆಳೆಯ, ಅದು ಯಾಕೆ ನೀನು ಬದಲಾವಣೆಗೆ ಹೆದರುತ್ತೀಯಾ? ಫೇಲ್ಯೂರ್ ಭಯವ? ಜನರು ಹೇಗೆ ಜಡ್ಜ್ ಮಾಡ್ತಾರೆ ಅನ್ನೋ ಭಯವ? ಅಥವಾ ನನ್ನಿಂದ ಆಗಲ್ಲ ಅನ್ನೋ ಭಯವ? ಆದರೆ ಗೆಳೆಯ, ಭಯ ನಿನ್ನ ಜೀವನವನ್ನ ರಕ್ಷಿಸೋದಿಲ್ಲ, ಅದು ನಿನ್ನ ಕನಸುಗಳನ್ನ ಕೊಲ್ಲುತ್ತದೆ. ಪ್ರಯತ್ನವೇ ಪಡದೆ ನೀನು ಸೋತರೆ ಅದು ನಿಜವಾದ ಸೋಲು. ಪ್ರಯತ್ನ ಪಟ್ಟು ಸೋಲು ಬಂದರೆ ಅದು ಒಂದು ಅನುಭವ. ನೀನು ಇವತ್ತು ಮಾಡುತ್ತಿರುವ ಕೆಲಸವೇ ನಾಳೆಯ ನಿನ್ನ ಜೀವನವನ್ನು ನಿರ್ಮಿಸುತ್ತದೆ. ನೀನು ಇವತ್ತು ಟೈಮ್ ವೇಸ್ಟ್ ಮಾಡಿದರೆ ನಾಳೆ ರಿಗ್ರೆಟ್ ಬರುತ್ತದೆ. ಆದರೆ ನೀನು ಇವತ್ತು ಹಾರ್ಡ್ ವರ್ಕ್ ಮಾಡಿದರೆ ನಾಳೆ ರೆಸ್ಪೆಕ್ಟ್ ಸಿಗುತ್ತದೆ. ಕನ್ಸಿಸ್ಟೆನ್ಸಿ ಮತ್ತು ಎಫರ್ಟ್ ಈ ಎರಡು ಒಂದು ದಿನ ನಿನ್ನ ಜೀವನವನ್ನೇ ಬದಲಿಸುತ್ತವೆ. ನೀನು ಎಂದಿಗೂ ಜನರ ಮಾತು ಕೇಳಿ ನಿಲ್ಲಬೇಡ. ಅವರು ಕ್ಲಾಪ್ಸ್ ಮಾಡೋದು ನೀನು ಗೆದ್ದ ನಂತರ ಮಾತ್ರ. ಅದು ಯಾವ ಜನರು ನಿನ್ನ ಮೇಲೆ ಡೌಟ್ ಪಟ್ಟಿದ್ರೋ, ಅದು ಯಾರು ನಿನ್ನನ್ನ ಇಗ್ನೋರ್ ಮಾಡಿದ್ರೋ, ಆಮೇಲೆ ಅದೇ ಜನರು ನಿನ್ನ ಸಕ್ಸಸ್ ಸ್ಟೋರಿ ಶೇರ್ ಮಾಡ್ತಾರೆ. ಆದ್ದರಿಂದ ಗೆಳೆಯ, ನಿನ್ನ ಫೋಕಸ್ ಜನರ ಮೇಲೆ ಅಲ್ಲ, ನಿನ್ನ ಗ್ರೋತ್ ಹಾಗೂ ಕೆರಿಯರ್ ಬಿಲ್ಡ್ ಮಾಡುವುದರ ಮೇಲಿರಲಿ. ಈಗ ಈ ಕ್ಷಣ, ಹೌದು ಈ ಕ್ಷಣವೇ ನೀನು ಒಂದು ನಿರ್ಧಾರ ಮಾಡು. ಅದು ನಾನು ಬದಲಾಗುತ್ತೇನೆ, ನಾನು ಮುಂದೆ ಬರುತ್ತೇನೆ, ನನ್ನ ಫ್ಯೂಚರ್ ನಾನು ಬಿಲ್ಡ್ ಮಾಡುವೆ ಎಂದು. ನೀನು
ಸಾಮಾನ್ಯವಾಗಿ ಹುಟ್ಟಿರಬಹುದು, ಆದರೆ ನೀನು ಅಸಾಮಾನ್ಯವಾಗಿ ಬದುಕಬೇಕು. ನಿನ್ನೊಳಗೆ ಇನ್ನೂ ಶಕ್ತಿ ಇದೆ, ಎಚ್ಚರವಾಗದ ಕನಸು ಇದೆ. ಆಲಸ್ಯವನ್ನ ಅಳಿಸಿಬಿಡು. ಒಂದು ನಿರ್ಧಾರ ಸಾಕು, ಒಂದು ಹೆಜ್ಜೆ ಸಾಕು, ಒಂದು ಮೋಟಿವೇಶನ್ ಸಾಕು ನಿನ್ನ ಜೀವನ ಬದಲಿಸಲು. ಹಾಗಾಗಿ ಇನ್ನು ಕಾಯಬೇಡ, ಇನ್ನು ಆಲಸ್ಯದಲ್ಲಿಯೇ ಕುಳಿತಿರಬೇಡ, ಇನ್ನು ಎಕ್ಸ್ಕ್ಯೂಸ್ ಬೇಡ, ಭಯ ಬೇಡ. ಬದಲಾಗಬೇಕು ಎಂಬ ಒಂದು ನಿರ್ಧಾರದಿಂದ ಒಂದು ಹೆಜ್ಜೆ ಮುಂದೆ ಇಡು. ನಿನ್ನ ಜೀವನದ ರೂವಾರಿ ನೀನೇ ಆಗಿರುವೆ. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೊಂದು ಹೊಸ ಮೋಟಿವೇಶನ್ ಕಂಟೆಂಟ್ ಜೊತೆಗೆ. ಧನ್ಯವಾದ.